ನೀವೇನಾದ್ರು ತಪ್ಪು ತಿಳ್ಕೊಳಿಬೇಕಾರೆ ಇರೋದು ಹೇಳ್ತಾ ಇದೀನಿ ಫ್ಯಾಕ್ಟು. ಸಖತ್ ಬೇಜಾರಾಗ್ಬಿಡುತ್ತೆ ಗೈಸ್. ಇವಾಗ ದರ್ಶನ ತಿಕ್ಕಿ ಈ ತರ ಮಾಡಿದ್ದಾರೆ ಗೈಸ್. ನೋಡಿ ಬೆಳಗ್ಗೆ ಹೊತ್ತು ತುಂಗಾಭದ್ರಾ ನದಿ ಈ ತರ ಕಾಣುತ್ತೆ ಮಂತ್ರಾಲಯದಲ್ಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ವಿಡಿಯೋ ಗೈಸ್. ಇವತ್ತೇನಪ್ಪ ಅಂದ್ರೆ ನಾನು ವಿನಯಣ್ಣ ನಮ್ಮ ಕುಚಿಕ್ಕು ದೋಸ್ತ ಸಿಂಹ ಉದಯ್ ಇವತ್ತು ಮಂತ್ರಾಲಯ ಹೋಯ್ತಾ ಇದೀವಿ ಗೈಸ್. ಇವತ್ತು ಹೆಂಗಿರುತ್ತೆ ನೋಡಿ, ಮಿಸ್ ಮಾಡ್ದಲ್ಲೇ ಪೂರ್ತಿ ವಿಡಿಯೋ ನೋಡಿ. ಅನ್ನ ಇಲ್ಲೋಡ ಆಯ್ ಅಂತ ಜೋರಾಗಿ ಜೋರ ಗಟ್ಟಿ ಸಿಂಹನ್ ವಾಯ್ಸ್ ಬರ್ಬೇಕು. ಗರ್ಜನೆ ಸಿಂಹ ಯಾವತ್ತು ಮಿಯೋ ಅಂತ ಗೈಸ್ ಅವ್ರು ಜಾಸ್ತಿ. ಸಿಂಹ ಗಮ್ ಹಂಗೆ ಎದ್ರಕೊಂಬಿಡಕ್ ಎಲ್ಲಾರು. ಗರ್ಜನೆ ಹಾಕ್ಬೇಕು ಸಿಂಹ. ಗೈಸ್ ಇವಾಗ ಕುಣಿಗಲ್ ರೈಲ್ವೆ ಸ್ಟೇಷನ್ ಇಂದ ಮಂತ್ರಾಲಯಮಿಗೆ ಟಿಕೆಟ್ ಇಲ್ಲಿಂದ ತಗೊಂಡಿದೀವಿ. ಈಗ 6:15ಗೆ ಟ್ರೈನು ಇದ್ದಿತ್ತು 5:15. ನೋಡಿದ್ರೆ ಟ್ರೈನ್ ಬರ್ತಿರೋದು 6:15ಗೆ. ಅದು ಬರತ್ತೆಲ್ಲ ಗೊತ್ತಿಲ್ಲ. ಅದು ಇನ್ನ ಡೌಟ್ ಎಷ್ಟು ಗಂಟೆ ಬರ್ತದೆ ಅನ್ನೋದೇ ಡೌಟು. ಅದು ಡಿಲೇ 1 ಅವರ್ ಡಿಲೇ ಆಗೈತೆ. ಬನ್ನಿ ಅದು ಯಾವಾಗ ಬರ್ತದೆ. ನಾವಂತೂ ಅರ್ಧ ಗಂಟೆ ಮುಂಚೆನೆ ಬಂದು ಹಂಗೂ ಸಿಕ್ಕಿಲ್ಲ ಟ್ರೈನು. ಇನ್ನ ಎಷ್ಟೊತ್ತಿಗೆ ಬರ್ತದೆ ಗೊತ್ತಿಲ್ಲ. ಇಲ್ಲಿಂದ ಯಶವಂತಪುರದವರೆಗೂ ಫ್ರೀ ಇರುತ್ತೆ ಟ್ರೈನು. ಒಂಥರ ಸೀಟ್ ಎಲ್ಲ ಸಿಗ್ತವೆ, ಆರಾಮಾಗಿ ಹೋಗ್ಬೋದು. ಇಲ್ಲಿಂದ ಬಂದರೆ ಮಂತ್ರಾಲಯವರೆಗೂ ಸೀಟ್ ಇರ್ತವೆ, ಆರಾಮಾಗಿ ಹೋಗ್ಬೋದು ಅಲ್ಲಿಗೆ. ಯಶವಂತಪುರಕ್ಕೆ ಹೋದ್ರೆ ಫುಲ್ಲು ರಶ್ ಇರುತ್ತೆ, ಒಂಥರ ಹಿಂಸೆ ಜಂಜಾಟ ಜಾಸ್ತಿ ಜನಗಳು. ಅದಕ್ಕೆ ನಾವು ಇಲ್ಲಿಂದನೇ ಬಂದು ಹಿಂಗೆ ಹೋಗ್ಬಿಡ್ತೀವಿ ಗಾಯ್ಸ್. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಫುಲ್ಲು ಡೀಟೇಲಿಂಗ್ ಇರುತ್ತೆ. ಮಂತ್ರಾಲಯ ಹೆಂಗೆ ಹೋಗ್ಬೇಕು, ಮತ್ತು ಏನೇನು ಖರ್ಚಾಗುತ್ತೆ, ರೈಲ್ ಟಿಕೆಟು, ಮತ್ತು ಅಲ್ಲಿ ಬಸ್ ಟಿಕೆಟು, ಮತ್ತು ಏನೇನು ಆಟೋ ಚಾರ್ಜ್ ಏನೇನು ಇರುತ್ತೆ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ. ಮಿಸ್ ಮಾಡ್ದಲ್ಲೇ ಪೂರ್ತಿ ವಿಡಿಯೋ ನೋಡಿ. ಯಾಕಂದರೆ ನಿಮ್ಗೆ ಹೋಗ್ಬೇಕು ಅಂದರೆ ನಿಮಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ವಿಡಿಯೋ ಹೆಲ್ಪ್ಫುಲ್ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ಮಂತ್ರಾಲಯ ಹೋಗ್ತಾರೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡ್ರಿ. ನಾವು ಇಲ್ಲಿಂದ ನಮ್ಮೂರಿಂದ ಬರ್ಬೇಕಾರೆ ಗೈಸ್ ಬಸ್ ಟಿಕೆಟು 80 ರೂಪಾಯಿ ಆಯಿತು. ಇವಾಗ ಟ್ರೈನ್ ಟಿಕೆಟ್ ಬಂದು 525 ಆಯಿತು. ಟೋಟಲ್ 3 ಒಬ್ರಿಗೆ ಎಷ್ಟು ಬಿತ್ತಣ್ಣ ಅಲ್ಲಿಗೆ? 175 ರೂಪಾಯಿ ಒಬ್ರಿಗೆ ಬೀಳುತ್ತೆ. ಅದು ಕುಣಿಗಲಿಂದ ಮಂತ್ರಾಲಯಮು. ಯಶವಂತಪುರಿಂದ ಇನ್ನೂ ಕಮ್ಮಿ ಆಗ್ಬೋದು ಅನಿಸುತ್ತೆ. ಮತ್ತು ಇದು ಸ್ಲೀಪರ್ ಕೋಚ್ ಎಲ್ಲ ಒಂದು 280-300 ರೇಂಜಲ್ಲಿ ಇರುತ್ತೆ. ಅದು ಬೆಟರ್ ಸ್ಲೀಪರು. ಬಟ್ ಇವಾಗ ಎಲ್ಲ ವೆಯ್ಟಿಂಗ್ ಲಿಸ್ಟಲ್ಲಿ ಐತೆ ಅಂದ್ಬಿಟ್ಟು ನಾವು ಜನರಲ್ ಕೋಚಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಗೈಸ್ ಮುಂದೆ ಹೆಂಗಿರುತ್ತೋ. ಇವಾಗ ಕುಣಿಗಲ್ ರೈಲ್ವೆ ಸ್ಟೇಷನ್ ಇದ್ದೀವಿ ಗೈಸ್. ಇಲ್ಲಿ ಸೀಟು ಸಿಗ್ತವೆ ಅಂತ ಬಂದಿದ್ದೀವಿ. ನೋಡೋಣ ಬನ್ನಿ, ಸೀಟ್ ಐತೋ ಇಲ್ವೋ ಗೊತ್ತಿಲ್ಲ. ಜನರಲ್ ಕೋಚಲ್ಲಿ ಹೋಗ್ಬೇಕು. ಟಿಕೆಟ್ ತಗೊಂಡಿದ್ದೀವಿ ಈಗ. ನಮ್ಮ ಉದಯ್ ಫಸ್ಟು ಟೈಮ್ ಮಂತ್ರಾಲಯ ಹೋಯ್ತವನೆ. ಹೆಂಗ ಅನಿಸ್ತೈತೆ ಜರ್ನಿ? ಜರ್ನಿನ ಸ್ಟಾರ್ಟ್ ಆಗೈತೆ. ಜರ್ನಿ ಸ್ಟಾರ್ಟ್ ಆಗೈತೆ. ಟ್ರೈನ್ ಇಲ್ಲ ಅಷ್ಟೇ. ಹೆಂಗಿದೆ? ಫಸ್ಟ್ ಟೈಮ್ ಹೋಯ್ತಿದ್ದಲ್ಲ, ಯಾವ ತರ ಜೋಶ್ ಇದೆ? ಜೋಶ್ ಹೋಗು ಆ ತರ ಇದೆ ಜೋಶು. ಓಕೆ ಅಂತ ಗೈಸ್. ಓಕೆ ಅವ್ನು ಯಾಕೋ ಸಂಕೋಚದ ಮನುಷ್ಯ ಗೈಸ್. ಅವನೊಂಥರ ಶೈ ಅಂತ ಶೈ. ಈಗ ಹಾಕಿದ್ರೆ ಏನಾಗತ್ತೆ? ಎಲ್ಲಿ ಟ್ರಾಕಿಗ ಡೆಮೋ ಮಾಡ್ತೀನಿ. ಡೆಮೋ ಮಾಡ್ರಿ. ನಾನು ಒಬ್ಬನೇ ಮಗಪ್ಪ. ನಿನ್ ಮಗಳ ಫೋಟೋ ತೆಗಿ ನೋಡ, ನಮ್ದು ಚೆನ್ನಾಗಿ ಬರ್ತೀವಂತ. ಫೋಟೋ ಟ್ರ್ಯಾಕ್ ಸಮೇತ ಬರ್ಬೇಕು. ಗೈಸ್ ಫೈನಲಿ ಟ್ರೈನು ಕುಣಿಗಲ್ಗೆ 6:15 ಬಂತು. ಇವಾಗ ನೋಡಿದ್ರೆ ಫುಲ್ಲು ರಶ್ ಐತೆ ಗೈಸ್. ಜನರಲ್ ಕೋಚ್ ಫುಲ್ಲು ರಶ್ ಐತೆ. ಇನ್ನ ಮುಂದೆ ಯಶವಂತಪುರ ಎಲ್ಲ ಎಷ್ಟು ರಶ್ ಆಗ್ಬೋದು ಗೊತ್ತಿಲ್ಲ. ಈವಲೇ ಸೀಟ್ ಕೇಳಿದೀವಿ ಪಾಪ. ಇಲ್ಲಿ ಅಕ್ಕಪಕ್ಕ ಹಿಡಿತಾರಂತೆ ಯಶವಂತಪುರದಲ್ಲಿ. ಅಲ್ಲಿ ಸೀಟ್ ಹಿಡ್ಕೊಂಡು ಹೋಗ್ತಾ ಇದೀವಿ. ಗೈಸ್ ಏನಪ್ಪಾ ಅಂದ್ರೆ ದುಡ್ಡಿದ್ರೆ ಮಾತ್ರ ಟ್ರೈನ್ ಜರ್ನಿ, ದುಡ್ಡಿಲ್ಲಾದ್ರೆ ನಿಜವಾಗ್ಲೂ ಆಗಲ್ಲ.
ಫುಲ್ಲು ರಶ್ ಐತೆ, ಮುಂದೆ ನಿಂತ್ಕೊಳಕ್ಕೂ ಜಾಗ ಇಲ್ಲ ಅನ್ಸುತ್ತೆ. ಬುಕ್ ಮಾಡ್ಕೊಂಬಂದ್ರೆ ಗೈಸ್ ಟ್ರಾವಲ್, ಇಲ್ಲ ಅಂದ್ರೆ ಸಖತ್ತು ಟಯರ್ಡ್ ಆಗ್ಬಿಡ್ತೈತೆ. ಈಗ್ಲೇನೆ ಸೀಟ್ ಇಲ್ಲ, ಏನಿಲ್ಲ. ಅಜ್ಜಿ ಪಾಪ ಹುಡ್ಕಾಡ್ತೈತೆ. ಹಾ, ಅಜ್ಜಿ ಪಾಪ ಸಿಕ್ಕಿ ಹುಡ್ಕಾಡ್ತಾರೆ. ಫುಲ್ಲು. ಆಮೇಲೆ ಯಶವಂತಪುರ ಹೋದ್ಮೇಲೆ ಹೆಂಗಿರುತ್ತೆ ಗೈಸ್, ಯಶವಂತಪುರ ಬಂದು ಫುಲ್ಲು ಕ್ರೌಡು, ಫುಲ್ಲು ಹೆಂಗ್ ನಗುತ್ತವ್ರೆ ಅಂದ್ರೆ ಜನ. ಸೇಲಂ ಎಕ್ಸ್ಪ್ರೆಸ್ ಒಂದು ಫುಲ್ಲು ರಶ್ ಐತೆ. ಈ ತರ ಕ್ರೌಡ್ ಆಗ್ತೈತೆ ಗೊತ್ತಾ ಗೈಸ್, ಫುಲ್ಲು ಕ್ರೌಡ್ ಐತೆ ಯಶವಂತಪುರದಲ್ಲಿ ಮಾತ್ರ. ಈ ಮಟ್ಟಿಗೆ ಕ್ರೌಡ್ ಐತೆ ಅಂತಾನು ಗೊತ್ತಿರಲ್ಲ. ಊಟ ತರೋಣಂತ ಕೆಳಗೆ ಇಳಿಬೇಕು, ಸಖತ್ ಕ್ರೌಡ್ ಐತೆ. ಚೆನ್ನಾಗಿ ಸಾಗರ ಜಾಸ್ತಿ ಐತೆ. ಮಳೆ ಬಂದೈತೆ ಉತ್ತಾರು. ಹಾ, ಮಳೆ ಎಲ್ಲ ಆಗೈತೆ ಗೈಸ್. ನಮ್ಮ ಅಮ್ಮಂಗೆ ಪ್ರಾಂಕ್ ಮಾಡಿ ಒಂದ್ಸಲ ವಿಡಿಯೋ ಮಾಡಿದ್ದೆ ಮಂತ್ರಾಲಯಕ್ಕೆ ಹೋಯ್ತೀನಿ ಅಂತ. ಇವಾಗ ನಿಜವಾಗ್ಲೂ ಹೋಯ್ತಾ ಇದೀನಿ. ಆ ವಿಡಿಯೋ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ, ಆ ಸಕ್ಕದಾಗೈತೆ. ನಮ್ಮ ಅಮ್ಮ ಪ್ರಾಂಕ್ ಆಗಿರೋದು ನೋಡಿ, ಮಿಸ್ ಮಾಡ್ಬೇಡ್ರಿ. ಬಾ, ಇಲ್ಲೇ ಹೋಗೋಣ. ಏನ್ ಅಂತ್ಯ ತಗೊಂಬರನ್ ಬಾ ಬೇಗ. ಆಮೇಲೆ ಇಂಜಿನ್ ಚೇಂಜ್ ಮಾಡ್ರ ಅಪ್ಪನಾಗ ಹೋಯ್ತಾನ ಅವನು. 10 ನಿಮಿಷ ಬ್ರೇಕ್ ಐತೆ ಗೈಸ್. ಇಂಜಿನು ಚೇಂಜ್ ಮಾಡ್ತಾವನೆ, ಅದಕ್ಕೇನೆ 10 ನಿಮಿಷ ಬ್ರೇಕ್ ಐತೆ. ಈಗ ಹೋಯ್ತಾ ಇದೀವಿ ಈಚೆ ಕಡೆ. ಊಟ ಇಲ್ಲೇ ಈಚೆ ತಂದ್ಬಿಡೋಣ ಅಂತ ಗೈಸ್. ಇಲ್ಲೇ 3 ಪ್ಲೇಟ್ ಇಡ್ಲಿ ಪಾರ್ಸಲ್ ತಗೊಂತ ಇದೀವಿ. ಯಶವಂತಪುರ ಬಿಟ್ಟಿದೆ, ಲೆಫ್ಟ್ ಸೈಡ್ ಅಲ್ಲಿ ಒಂದು ಹೋಟ್ಲ್ ಐತೆ ಗೈಸ್. ನೋಡಿ, ಇದು ದುಡ್ಡಿರೋರು ಕೋಚ್. ದುಡ್ಡಿಂದ ಈ ತರ ಓಡಾಡ್ಬೋದು ಆರಾಮಾಗಿ. ದುಡ್ಡಿಲ್ಲ ಅಂದ್ರೆ ನಮ್ ತರ ಸ್ಟ್ರಗಲ್ ಪಡ್ಕೊಂಡು ಜನರಲ್ ಕೋಚಲ್ಲಿ ಜಾಗನೇ ಇಲ್ದಲೆ ಆ ತರ ಓಡಾಡ್ಬೇಕು. ಅದಕ್ಕೆ ದುಡ್ಡು ಮಾಡ್ಬೇಕು ಜೀವನದಲ್ಲಿ. ನೋಡಿ, ಇದು ಸ್ಲೀಪರ್, ಇದು ಜನರಲ್ ಅಣ್ಣ. ನಾವು ಅದ್ರಾಗೆ ಹೋಯ್ತಾ ಇರೋದು. ಸೈಲೆಂಟ್ ಸೈಕೋ ಅಂತ ಗೈಸ್. ಇವಾಗ ಈ ಟ್ರೈನ್ ಬಂದು ಪ್ಲಾಟ್ಫಾರ್ಮ್ ನಂಬರ್ 1 ಇರುತ್ತೆ. ಇಲ್ಲಿಂದ ಡಿಪಾರ್ಚರ್ 9 ಕಾಲಿಗೆ ಆಗುತ್ತೆ ಅಂತ ಬೇರಿಸ್ ಮೈ ಟ್ರೈನ್ ಅಲ್ಲಿ ತೋರಿಸ್ತೈತೆ. ಇದು ಎಷ್ಟು ಗಂಟೆಗೆ ಹೋಗುತ್ತೋ ಗೊತ್ತಿಲ್ಲ. ಸಖತ್ ರೋಡ್ ಇದೆ. ಮುಂದೆ ಹೋಯ್ತಾ ನೋಡೋಣ ಹೆಂಗಿರುತ್ತೆ ಅಂತ. ಈ ತರ ರೋಡ್ ಇದೆ. ಆಯ್ ಮಾಡು. ಗೈಸ್, ಫೈನಲಿ ಟ್ರೈನು 2:45 ರೀಚ್ ಆಯ್ತು ಮಂತ್ರಾಲಯಮು. ಇವಾಗ ಬಂದು ಇಳ್ದಿದೀವಿ. ಈಗ ಆಟೋ ಹತ್ಕೊಂಡು ಹೋಗ್ಬೇಕು. ಬನ್ನಿ ಇವಾಗ ಆಟೋ ಹತ್ರ ಹೋಗೋಣ. ಫುಲ್ಲು ರಶ್ ಇತ್ತು ಗೈಸ್. ಸೊಲ್ಲಾಪುರ ಎಕ್ಸ್ಪ್ರೆಸ್ ಅಲ್ಲಿ ಇಷ್ಟು ಜನ ಬಂದಿದ್ದಾರೆ ನೋಡಿ ಮಂತ್ರಾಲಯ. ಅದು ಸ್ಯಾಟರ್ಡೆ ರಜಾ, ನಾಳೆ ಸಂಡೇ ಇರೋದ್ರಿಂದ ರಜಾ. ಅದಕ್ಕೆ ಫುಲ್ಲು ಎಲ್ಲ ಮಂತ್ರಾಲಯ ಇಷ್ಟು ಜನ ಬಂದವ್ರೆ ಗೈಸ್. ಇದೆ ಮಂತ್ರಾಲಯ ರೈಲ್ವೆ ಸ್ಟೇಷನ್. ನೀವು ಯಾವಾಗ ಬಂದು 24x7 ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರುತ್ತೆ. ಆಟೋಗಳು, ಕ್ಯಾಬ್ಗಳು ಯಾವಾಗ ಬಂದು 24x7 ಇರುತ್ತೆ. ಏನು ಟ್ರಾನ್ಸ್ಪೋರ್ಟ್ಗೆ ಏನು ತೊಂದರೆ ಇರೋಲ್ಲ. ಇಲ್ಲಿ ನೈಟ್ ಎಲ್ಲ ಇರ್ತದೆ, ಆರಾಮಾಗಿ ಓಡಾಡ್ಬೋದು. ಈಗ ಬನ್ನಿ ನಾವು ಆಟೋನ ಏನೋ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ಬೇಕು ಗೈಸ್. ಇವಾಗ ಆಟೋದಲ್ಲಿ ಹೋಯ್ತಾ ಇದ್ದೀವಿ. ಆಟೋಗೆ ಒಬ್ರಿಗೆ ಬಂದು 50 ರೂಪಾಯಿ ಟಿಕೆಟು ಮಂತ್ರಾಲಯಕ್ಕೆ. ಈಗ ಆಟೋದಲ್ಲಿ ಬನ್ನಿ ಮಂತ್ರಾಲಯಕ್ಕೆ. ಇಲ್ಲಿಂದ ಒಂದು 1/2 hour ಜರ್ನಿ ಇರ್ಬೋದು ಗೈಸ್ ಅಷ್ಟೇ. ಬ್ರೋ, ಹೆಂಗ ಅನಿಸ್ತೈತೆ ಫೀಲು ಗೈಸ್? 3:40 ಕರೆಕ್ಟಾಗಿ ಮಂತ್ರಾಲಯ ರೀಚ್ ಆಗಿದ್ದೀವಿ ದೇವಸ್ಥಾನ ಹತ್ರ. ಇವಾಗ ನೋಡ್ಕೊಳ್ಳಿ, ಇದು ಎಂಟ್ರೆನ್ಸ್ ಗೈಸ್. ಹಿಂಗೆ ಒಳಗಡೆ ಹೋದ್ರೆ ದೇವಸ್ಥಾನ ಹತ್ರ ಹೋಗ್ತೀವಿ. ಈಗ ರೂಮ್ ಕೇಳೋಣ ಅಂತ. ರೂಮು ಐತೆ ಹೋಗುತ್ತೀರ ಗೈಸ್, ನೋಡೋಣ ರೂಮ್ ಕೇಳೋಣ ಗೈಸ್. ರೂಮ್ ಎಲ್ಲ ಫುಲ್ ಆಗ್ಬಿಟ್ಟವೆ, ಬೋಲ್ಡ್ ಹಾಕ್ಬಿಟ್ಟವ್ರು ಆರೇನೆ. ರೂಮ್ ಎಲ್ಲ ಇಲ್ಲ ಅಂದ್ಬಿಟ್ಟು ಈಗ ಹೋಯ್ತಾ ಇದೀವಿ ದೇವಸ್ಥಾನ ಹತ್ರ. ನೋಡೋಣ, ದೇವಸ್ಥಾನ ಹತ್ರನೇ ಮಲಿಕಣ ಅಂತ ಹೋಯ್ತಾ ಇದೀವಿ ಗೈಸ್. 1 ವಾರ ಮುಂಚೆ, 1 ತಿಂಗಳು, 15 ದಿವಸ ಮುಂಚೆನೆ ಬುಕ್ ಮಾಡ್ಬೇಕು. ಸಿಗ್ತಾವ ರೂಮು. ಒಂದಿನ 250-300 ರೂಪಾಯಿ ಆ ರೇಂಜ್ ಸಿಗ್ತವೆ ಗೈಸ್ ರೂಮ್ಗಳು. ದೇವಸ್ಥಾನ ಅಂತ ಆದ್ರೆ, ಬೇರೆ ಹೋದ್ರೆ 1,000, 1,500 ಫಿಕ್ಸು. ಫ್ಯಾಮಿಲಿ ಬಂದ್ರೆ ಪಕ್ಕ ರೂಮ್ ಬುಕ್ ಮಾಡ್ಕೊಂಡೆ ಬನ್ನಿ. ಯಾಕಂದ್ರೆ ಫೆಸಿಲಿಟಿ ಜಾಸ್ತಿ ರಶ್ ಇದ್ರೆ ಹೆಂಗಿರುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ನೀವು ಬರ್ಬೇಕಾರೆ ಆನ್ಲೈನ್ ಬುಕ್ ಮಾಡ್ಕೊಂಬಂದ್ರೆ ಒಳ್ಳೇದು ಗೈಸ್. ಬರ್ತಿದ್ದಂಗೆನೆ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ರೆ ನಿದ್ದೆ ಗಟ್ಟಿರೋದ್ ಗೊತ್ತು. ಫುಲ್ ಟಯರ್ಡ್ ಅಲ್ಲ, ಒಂಥರ ಸಖತ್ ಇದಾಯ್ತೈತೆ ಗೈಸ್. ಇದೆ ಎಂಟ್ರೆನ್ಸ್, ದೇವಸ್ಥಾನ ಎಂಟ್ರೆನ್ಸ್. ಬನ್ನಿ ಹೋಗೋಣ. ಫುಲ್ಲು ಕ್ರೌಡ್ ಇದೆ ಗೈಸ್. ಎಲ್ಲ ಅಲ್ಲೇ ಮಲಿಕೊಂಡವ್ರು ನೋಡಿ.
ಎಲ್ಲ ಭಕ್ತಾದಿಗಳು ರೂಮ್ ಸಿಗ್ದಲೇ ಅಲ್ಲೇ ದೇವಸ್ಥಾನ ಎದುರುಗಡೆ ಮಲಿಕೊಂಬಿಡ್ತಾರೆ. ಗೈಸ್ ನೀವು ದೇವಸ್ಥಾನ ಆಪೋಸಿಟ್ ಬಂದ್ರೆ ಈ ಕಡೆ ರೈಟ್ ಸೈಡ್ ಹೋದ್ರೆ ಒಡೆ ಸಿಗುತ್ತೆ ಗೈಸ್. ರೈಟ್ ಸೈಡ್ ಹೋಗಿ ಹಿಂಗೆ ಲೆಫ್ಟ್ ಸೈಡ್ ಹೋಗ್ಬೇಕು. ಬನ್ನಿ ಹೋಗೋಣ ಗೈಸ್. ನೀವು ದೇವಸ್ಥಾನದಿಂದ ರೈಟ್ ಸೈಡ್ ಬಂದ್ರೆ ನಿಮ್ಗೆ ಅಲ್ಲೊಂದು ಸ್ನಾನ ಮಾಡೋಕ್ಕೆ ಅಲ್ಲೊಂದಿದೆ, ಮತ್ತೆ ಇಲ್ಲೊಂದು ಸ್ನಾನ ಮತ್ತೆ ವಾಶ್ರೂಮ್ ಇಲ್ಲೊಂದಿದೆ. ಫೆಸಿಲಿಟಿ ಎರಡು ಚೆನ್ನಾಗಿದೆ. ಬನ್ನಿ ನೀವು ಸಹ ಇಲ್ಲಿ ಯಾರೋ ಫ್ಯಾಮಿಲಿ ಬಂದ್ರೆ ಇಲ್ಲಿ ಟ್ರೈ ಮಾಡಿ ಗೈಸ್. ಹೊಳೆಯಲ್ಲಿ ನೋಡೋಣ ಹೇಗೆ ನೀರು ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಗೈಸ್. ಈಗ ಹೊಳೆ ಹತ್ರ ಬಂದಿದ್ದೀವಿ. ಬನ್ನಿ ಇವಾಗ ನೀರು ನೋಡ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ. ಇಲ್ಲೇ ಹೊಳೆ ಇದು ಗೈಸ್. ನೀರೆಲ್ಲ ಈ ಥರ ಇದೆ, ಆಮೇಲೆ ಕಮ್ಮಿ ಇದೆ ಗೈಸ್ ನೀರು. ಮತ್ತೆ ಸ್ನಾನ ಮಾಡಕ್ಕೆ ಅಷ್ಟೊಂದು ಸ್ನಾನ ಆಗಲ್ಲ ಗೈಸ್. ಒಂಥರ ಬೇಜಾರಾಗ್ತೈತೆ. ಕ್ಲೀನೆಸ್ ಇಲ್ಲ, ಜನಗಳು ಕ್ಲೀನೆಸ್ ಇಲ್ಲ. ಎಲ್ಲ ಬಂದು ಅಲ್ಲೆಲ್ಲ ಕಚರ ಮಾಡೋಯ್ತಾರೆ. ಒಂದು ಮೇಂಟೆನೆನ್ಸ್ ಇಲ್ಲ, ಏನೂ ಇಲ್ಲ. ಬೇಜಾರು ಗೈಸ್ ಬಂದು ಈ ಥರ ಇದಾದರೆ. ಅಷ್ಟು ದೂರಿಂದ ಬರ್ತೀವಿ, ಒಂದು ಮೇಂಟೆನೆನ್ಸ್ ಇಲ್ಲ ಅಂದರೆ ಸಕ್ಕತ್ ಬೇಜಾರಾಗ್ತದೆ. ಇಲ್ಲೆಲ್ಲ ಗಲೀಜು ಮಾಡೋಯ್ತೀವಿ ನೋಡಿ, ಬಟ್ಟೆ ಎಲ್ಲ ಹಾಕಿ ಗಲೀಜು ಮಾಡಿ ಅಲ್ಲೇ ವಾಶ್ರೂಮ್ ಎಲ್ಲ ಅಲ್ಲೇ ಓಡಾಡೋದಾರೆ ಮಾಡ್ತಾರೆ. ಇಬ್ರು ಬೇಜಾರು ಮಾಡ್ಕೊಂಬಿಟ್ರು. ಅಷ್ಟು ದೂರದಿಂದ ಬಂದು ನಮ್ಮದೇ ಫಸ್ಟ್ ಟೈಮ್ ಬಂದು ಬೇಜಾರು ಮಾಡ್ಕೊಳ್ಳೋದು. ನೀರು ಬೇರೆ ಇಲ್ಲ ಗೈಸ್ ನೋಡಿ, ಈ ಥರ ಇದೆ ನೀರು. ಅಷ್ಟಕ್ಕಷ್ಟೇ ನೀರೆಲ್ಲ ಇರೋದು. ಪಾಪ ಹಂಗೂ ಜನಗಳು ಅಷ್ಟು ದೂರದಿಂದ ಬಂದಿರೋಣ ಪಾಪ ಇಲ್ಲೇ ಸ್ನಾನ ಮಾಡ್ತಾರೆ. ದೂರಿಂದ ಊರಲ್ಲಿ ಬಂದ್ಬಿಟ್ಟಿದ್ದೀವಿ ಅಂದ್ಬಿಟ್ಟು. ಫುಲ್ಲು ಕ್ಲೀನೆಸ್ ಇಲ್ಲ, ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಹಾಕಿ ಗಲೀಜೆಲ್ಲ ಇಲ್ಲೆಲ್ಲೇ ಮಾಡಿರ್ತಾರೆ ಗೈಸ್. ಟಾರ್ಚ್ ಇಲ್ದರೆ ಓಡಾಡಕ್ಕಾಗಲ್ಲ ನೋಡಿ. ಈ ಥರ ಎಲ್ಲ ಗಲೀಜು ಮಾಡ್ತವೆ. ಏನು ಹೇಳೋಣ ಇವ್ರಿಗೆ ಜನಗಳಿಗೆ? ಈ ಥರ ಏನು ಮಾಡ್ತೀರಾ? ಕ್ಲೀನೆಸ್ ಇದ್ರೆ ಸ್ನಾನ ಮಾಡ್ಕೊಂಡು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಕ್ಲೀನ್ ಇಲ್ಲ, ಏನೂ ಇಲ್ಲ. ನೀರಿಲ್ದೆ ಟೈಮಲ್ಲೂ ಈ ಥರ ಮಾಡಿದ್ರೆ ಮೇಂಟೆನೆನ್ಸು ಸಖತ್ ಬೇಜಾರಾಗ್ಬಿಡುತ್ತೆ ಗೈಸ್. ದೂರಿಂದ ಬರ್ತಾರೆ ಜನ, ಮೇಂಟೆನೆನ್ಸ್ ಮಾಡಲ್ಲ, ಏನಿಲ್ಲ. ಅಲ್ಲೇ ಗಲೀಜು ಮಾಡ್ತಾರೆ, ಅಲ್ಲೇ ಬಟ್ಟೆ ಹಾಕ್ತಾರೆ, ಅಲ್ಲೇ ಇದು ಮಾಡ್ತಾರೆ. ಸುಮ್ಮನೆ ಬೇಜಾರಾಯ್ತೈತೆ ಈ ಥರ ಮಾಡೋರೆ. ದೇವಸ್ಥಾನ ಆಡಳಿತ ಮಂಡಳಿವೆಲ್ಲ ನೋಡ್ಕೊಂಡು ಸ್ವಲ್ಪ ಇದು ಮಾಡಬೇಕು ಜನಗಳಿಗೆ. ನೀವು ಯಾರನ್ನು ಬರೋಂಗಿದ್ರೆ ರೀಸೆಂಟಾಗಿ ಪ್ಲೀಸ್ ರೂಮ್ ಮಾಡ್ಕೊಂಡೇ ಬರ್ರಿ. ಸ್ನಾನ ಮಾಡೋಕ್ಕೆಲ್ಲ ಫೆಸಿಲಿಟಿ ಇರ್ತದೆ. ಇಲ್ಲಿ ಬಂದರೆ ನೀರು ಕಮ್ಮಿ ಐತೆ ಮತ್ತು ಗಲೀಜು ಜಾಸ್ತಿ ಮಾಡೋರೆ, ಇದಂತೂ ನಿಜ. ನೀವೇನಾದ್ರು ತಪ್ಪು ತಿಳ್ಕೊಳ್ಬೇಕಾದ್ರೆ ಇರೋದು ಹೇಳ್ತಾ ಇದ್ದೀನಿ ಫ್ಯಾಕ್ಟು. ಗಲೀಜು ಸಖತ್ ಮಾಡೋರೆ, ಸ್ನಾನ ಮಾಡೋಕ್ಕೋಗಲ್ಲ, ಆ ಥರ ಸ್ಮೆಲ್ಲೆಲ್ಲ ಇದೆ. ಏನು ಮಾಡೋಣ ಗೈಸ್, ರಾಯರು ನೋಡೋಕೆ ಬರಬೇಕು, ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ ಗೈಸ್. ಹಿಂದ್ಗಡೆ ಕಾಂತಿರೋ ಸ್ನಾನ ಮಾಡ್ಕೊಂಡು ಒಬ್ರಿಗೆ 50 ರೂಪಾಯಿ. ಇಲ್ಲಿ ಚೆನ್ನಾಗಿ ನೀರು ಕಮ್ಮಿ ಇರೋದ್ರಿಂದ ಇಲ್ಲೇ ಬಂದು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಅವರು ಮೇಕಪ್ ಆಗ್ತಾವ್ರು ನೋಡಿ. ನಮ್ಮ ವಿನಯ್ ಅವರು ಮೇಕಪ್ ಆಯ್ತವ್ರಿ. ಬಾಳ ಸಾಕು ಸೈಡ್ ಹೋದ್ರೆ ಗೇಟ್ ಬರ್ತದೆ. ಗೇಟ್ ನಿಂತ ಆಪೋಸಿಟ್ ಸ್ಟೆಪ್ಸ್ ಹತ್ರ ಫಸ್ಟ್ ಮಾಂಚಾಲಮ್ಮ ದೇವಸ್ಥಾನ, ಅಂದ್ರೆ ರಾಯರಿಗೆ ಸ್ಥಾನ ಕೊಟ್ಟಿದ್ದು ಗ್ರಾಮ ದೇವತೆ. ಕಲ್ಸಕ್ರಿ 2 ಪೂಜೆ ಮಾಡಿ ನಿಮ್ಗೆ ಕೊಡ್ತಾರೆ, ಡೌಟ್ ತಗೊಂತಾರೆ. ಮಂಚಾಲಮ್ಮ ಗುಡಿ ಮುಂದೆ ನಿಂತು ಲಾಸ್ಟ್ ಎಂಡಿಂಗ್ ನಲ್ಲಿ ರಾಯರಿಗೆ ಕಾಯಿ ಹೊಡಿತಾರೆ. ಕಾಯಿ ಹೊಡ್ಕೊಂಡು ಅದ್ರಿಗೆ ಆಪೋಸಿಟ್ ಲೈನ್ ಹತ್ತಬೇಕು. ಲೈನ್ ಹತ್ತಿ ಬ್ಯಾಕ್ ಸೈಡ್ ಬರ್ತೀರಿ. ಬಂದ್ಮೇಲೆ ಫ್ಲೈಓವರ್ ನಿಂತ ಸೀದಾ ರಾಘವೇಂದ್ರ ಗುಡಿ ಒಳಗೆ ಎಂಟ್ರಿ ಆದ್ಮೇಲೆ ಒಳಗಡೆ ಬನಿಯನ್ ತೆಗೆದು ಮೈ ಮೇಲೆ ಹಾಕೋಬೇಕು. ದರ್ಶನ ಮಾಡಿ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಬರ್ತಾರೆ. ಮಂತ್ರಾಕ್ಷಿ ತೀರ್ಥ ತಗೊಂಡು ಸ್ಟೆಪ್ಸ್ ಆದ್ಮೇಲೆ ಟೆಂಪಲ್ ಆಪೋಸಿಟ್ ಬಂದು ಪರಿಮಳ ಪ್ರಸಾದ ಕೌಂಟರ್ ಇರ್ತದೆ, ಅದು ಮನೆಗೆ ತಗೊಂಡು. ಇದು ಮಾಹಿತಿ. ಆಫ್ಟರ್ ಇಲ್ಲಿ ರಾಯರು ತಪಸ್ಸು ಮಾಡಿದ ಪುಣ್ಯಸ್ಥಳ ಈ ದೇವಸ್ಥಾನ ಇದೆ. ಅಭಯಾಂಜನೇಯ ಸ್ವಾಮಿ, ಪಂಚಮುಖಿ ಲಕ್ಷ್ಮೀ ದೇವಿ ಟೆಂಪಲ್. ಪಂಚಮುಖಿ ಆಂಜನೇಯ ಸ್ವಾಮಿನಿಂದ ಡಿಸ್ಟೆನ್ಸ್ ಆಫ್ಟರ್ ಬಿಚ್ಚಾಲಿಗೆ 15 ಕಿಲೋಮೀಟರ್ಸ್ ಪುಣ್ಯಕ್ಷೇತ್ರ. ದರ್ಶನ ಮಾಡ್ಕೊಂಡು ರಿಟರ್ನ್ ಬರ್ಬೋದು. ಗೈಸ್ ಇದು ಪೂಜೆ ಸಾಮಾನು ಬೇಕು ಅಂದ್ರೆ ನಿಮಗೆ ಇಲ್ಲಿ ನೀವು ಇಲ್ಲೇ ರೈಟ್ ಸೈಡ್ ಅಲ್ಲಿ ಇದೆ. ಬಂದು ಇಲ್ಲಿ ಪೂಜೆ ಸಾಮಾನು ತಗೊಳ್ಳಿ, ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ ಅಣ್ಣ. ಮತ್ತೆ ಲಗೇಜ್ ಸ್ಲಿಪ್ಪರ್ ಎಲ್ಲ ಬಿಟ್ಟು ಹೋಗ್ಬೋದು. ಮತ್ತೆ ಎಲ್ಲ ಫೆಸಿಲಿಟಿ ಚೆನ್ನಾಗೈತಿದೆ. ಬಂದು ಇಲ್ಲಿ ರೈಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಆಗಿದೆ. ಬಂದು ಪರ್ಚೇಸ್ ಮಾಡಿ, ಇಲ್ಲಿ ಪೂಜೆ ಸಾಮಾನು ಎಲ್ಲ ಸಿಗುತ್ತೆ. ಗಾಯ್ಸ್ ದೇವಸ್ಥಾನದ ಬಾಗ್ಲು 6 ಗಂಟೆಗೆ ಓಪನ್ ಆಗುತ್ತಂತೆ. ದರ್ಶನ ಎಲ್ಲ 6 ಗಂಟೆ ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲಿ ಮಂಚಾಲಮ್ಮ ದೇವಸ್ಥಾನ ಆಪೋಸಿಟ್ ನಾವು ದೇವ್ರಿಗೆ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಮೊದಲೇ ದೇವ್ರ ಪೂಜೆ ಇಲ್ಲಿ ಮಂಚಾಲಮ್ಮಗೆ ಮಾಡಬೇಕು, ಗ್ರಾಮ ದೇವತೆ ಅಂದ್ಬಿಟ್ಟು ಅದೊಂದು ಪ್ರತಿದಿ ಇದೆ. ಅದಕ್ಕೆ ಎಲ್ಲ ಲೈನಲ್ಲಿ ನಿಂತಿದ್ದೀವಿ. 6 ಗಂಟೆಗೆ ಓಪನ್ನು.
ಗೈಸ್ ಅಲ್ಲಿ ಮಂಚಾಲಮ್ಮ ದೇವಿ ದರ್ಶನ ಮಾಡ್ಕೊಂಡು ಲೆಫ್ಟ್ ಸೈಡಿಗೆ ಬಂದ್ರೆ ತೆಂಗಿನಕಾಯಿ ಹೊಡ್ತಾ ಹೋಗ್ತಾರೆ. ಇಲ್ಲಿ ತೆಂಗಿನಕಾಯಿ ಪೂಜೆ ಮಾಡಿಸಿ ಮುಂಚೆ ಅಲ್ಲಿತ್ತು, ಇವಾಗ ಚೇಂಜಸ್ ಮಾಡಿ ಇಲ್ಲಿ ಲೆಫ್ಟ್ ಸೈಡ್ ಆಗಿ ಮಾಡಿದ್ದಾರೆ. ಇಲ್ಲಿ ತೆಂಗಿನಕಾಯಿ ಪೂಜೆ ಮಾಡ್ತಿರ್ತಾರೆ. ಬಂದು ಇಲ್ಲಿ ತೆಂಗಿನಕಾಯಿ ಪೂಜೆ ಮಾಡ್ಕೊಂಡೋಗಿ ಗೈಸ್. ಇವಾಗ ದರ್ಶನಕ್ಕೆ ಕ್ಯೂ ಈ ತರ ಇರುತ್ತೆ. ಇವಾಗೆಲ್ಲ ಚೇಂಜಸ್ ಮಾಡಿದ್ದಾರೆ. ಮುಂಚೆ ದೇವಸ್ಥಾನ ಎಂಟ್ರೆನ್ಸ್ ಅಲ್ಲೇ ಬಿಡ್ತಿದ್ರು, ಇವಾಗ ದರ್ಶನಕ್ಕೆ ಕ್ಯೂ ಈ ತರ ಮಾಡಿದ್ದಾರೆ. ಮುಂಚೆ ಚೆನ್ನಾಗಿತ್ತು, ಬೇಗ ಹೋಗ್ಬೋದು, ದರ್ಶನ ಮಾಡ್ಕೊಂಡು ಬರ್ಬೋದಿತ್ತು. ದೇವಸ್ಥಾನ ಆಪೋಸಿಟ್ ಬಿಡೋರು ದೇವಸ್ಥಾನ ಒಳಗಡೆ. ಇವಾಗ ಎಲ್ಲ ಈ ತರ ಕ್ಯೂ ಟೈಪ್ ಮಾಡ್ಬಿಟ್ಟು ದರ್ಶನಕ್ಕೆ ಜಾಸ್ತಿ ಜನ ಬರ್ತಾರಲ್ಲ ಅಂದ್ಬಿಟ್ಟು ಈ ತರ ಮಾಡ್ತಾರೆ. ಧರ್ಮಸ್ಥಳ, ತಿರುಪತಿ ಆ ತರ ಇದ್ ಮಾಡ್ತಾರೆ. ಮುಂಚೆ ಇದ್ದಾಗ ಬೇಗ ಮುಗಿಸ್ಕೊಂಡು ಬೇಗ ಹೋಗ್ಬೋದಿತ್ತು ಗೈಸ್. ದೇವ್ರ ದರ್ಶನಕ್ಕೆ ಆ ಬೆಳಗ್ಗೆ 6 ಗಂಟೆ ನಿಂತಿದ್ಕೆ ಇವಾಗ 8 ಗಂಟೆ ಗೈಸ್. 8 ಗಂಟೆ ಆದ್ಮೇಲೆ ದೇವ್ರ ದರ್ಶನ ಮುಗೀತು. ಪೂರ್ತಿ ಜನ ರಶ್. ಮತ್ತೆ ಈಗ ಬೇರೆ ತರ ಮಾಡಿದ್ದಾರೆ, ಲೈನ್ ಕ್ಯೂಲ್ ಬಂದು ಜಾಸ್ತಿ ರಶ್ ಇದೆ, ಅದಕ್ಕೋಸ್ಕರ ಲೈನ್ ಕ್ಯೂ ಬೇರೆ ತರ ಚೇಂಜ್ ಮಾಡಿ ಇವಾಗ ಆ ತರ ಚೇಂಜಸ್ ಮಾಡಿದ್ದಾರೆ. ಇವಾಗ ನಾವು 8 ಗಂಟೆಗೆ ದರ್ಶನ ಮುಗಿಸ್ಕೊಂಡು ಈಗ ಹೋಯ್ತಾ ಇದೀವಿ ಈಚ್ ಕಡೆ. ಗೈಸ್, ಅಕ್ಷದ ಪ್ರಸಾದ ಮತ್ತೆ ತೀರ್ಥ ಪ್ರಸಾದ ನಾವು ಎಕ್ಸಿಟ್ ಆಗಿ ಈಚೆ ಬಂದಾದ್ಮೇಲೆ ಅಲ್ಲಿ ಕೊಡ್ತಾರೆ. ಇವಾಗ ಚೇಂಜಸ್ ಮಾಡಿದ್ದಾರೆ. ಅಕ್ಷತೆ ಮಾತ್ರ ಯಾರು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮಂತ್ರಾಲಯ ಬಂದ್ರೆ ಮಿಸ್ ಮಾಡ್ದಲೆ ಮನೆಗೆ ತಗೊಂಡೋಗಿ ಒಳ್ಳೇದಾಗುತ್ತೆ. ಗೈಸ್, ನಮ್ಮ ಉದಯ ಫೋಟೋ ತಗೊಂಡ ಇರೋದು ಚೆನ್ನಾಗೈತೆ, ಕಮೆಂಟ್ ಮಾಡಿ ಗೈಸ್. ಈಗ ದರ್ಶನ ಮುಗಿಸ್ಕೊಂಡು ಇವಾಗ ಪ್ರಸಾದಕ್ಕೆ ಕ್ಯೂ ನಿಂತಿದ್ದೀವಿ ಗೈಸ್. ಪರಿಮಳ ಪ್ರಸಾದ ಒಬ್ರಿಗೆ ಬಂದು 2 ಪ್ಯಾಕೆಟ್ ಕೊಡ್ತಾರೆ, 60 ರೂಪಾಯಿ ಆಗುತ್ತೆ. ಆದ್ರೆ ಇಬ್ರಿಂದ ತಗೊಂಡ್ರೆ ನಮ್ಗೆ 5 ಪ್ಯಾಕೆಟ್ ಕೊಡ್ತಾರೆ. ಅದು 5 ಪ್ಯಾಕೆಟ್ ತಗೊಂಡ್ರೆ ಬೆಸ್ಟ್. ಇಬ್ರಿಂದ ಆಡಿ 1 ಪ್ಯಾಕೆಟ್ ಎಕ್ಸ್ಟ್ರಾ ಕೊಡ್ತಾರೆ. 1 ಪ್ಯಾಕೆಟ್ ಎಕ್ಸ್ಟ್ರಾನು ಕೊಡಲ್ಲ. ಒಬ್ರು ಇದ್ರೆ 2 ಪ್ಯಾಕೆಟ್ ಕೊಡೋದು, ಅದ್ರ ಮೇಲೆ 1 ಎಕ್ಸ್ಟ್ರಾನು ಕೊಡಲ್ಲ. ಮತ್ತೆ 2 ಪ್ಯಾಕೆಟ್ ಇಂದ ಸೇರಿ 30 ರೂಪಾಯಿ ಆಗುತ್ತೆ, 60 ರೂಪಾಯಿ ಆಗುತ್ತೆ. 1 ಪ್ಯಾಕೆಟ್ 30 ರೂಪಾಯಿ ಆಗುತ್ತೆ ಗೈಸ್. ಇವಾಗ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ತಿಂಡಿ ಮಾಡಕ್ ಹೋಯ್ತಾ ಇದೀವಿ. ಅಲ್ಲಿ ಪಾಪ ಅವ್ರು ಹೆಲ್ಪ್ ಮಾಡೋರು, ಅಲ್ಲೇ ಲಗೇಜ್ ಎಲ್ಲ ಇಟ್ಟು ಪಾಪ ಫ್ರೀಯಾಗೆ ಇದ್ ಮಾಡಿದ್ರು. ಲಗೇಜ್ ಇಸ್ಕೊಂಡು ಸ್ಲಿಪ್ಪರ್ ಎಲ್ಲ ಬಿಟ್ಟಿದ್ದು ಅಲ್ಲೇನೆ ದೇವ್ರ ಸಾಮಾನೆಲ್ಲ ತಗೊಂಡು ಹೋಗಿ ಪೂಜೆ ಎಲ್ಲ ಮಾಡ್ಸ್ಕೊಂಡ್ ಮುಗಿಸ್ಕೊಂಡು ಈಗ ತಿಂಡಿ ಮಾಡಕ್ ಹೋಯ್ತಾ ಇದೀವಿ. ಹಂಗೆ ತಿಂಡಿ ಮಾಡ್ಕೊಂಡು ಇಲ್ಲೇ ನದಿ ಇದೆ, ನದಿಲಿ ನೋಡೋ ಬನ್ನಿ ಗೈಸ್. ನೋಡಿ, ಬೆಳಗ್ಗೆ ಹೊತ್ತು ತುಂಗಭದ್ರಾ ನದಿ ಈ ತರ ಕಾಣುತ್ತೆ ಮಂತ್ರಾಲಯದಲ್ಲಿ. ಫುಲ್ಲು ನೀರೆಲ್ಲ ಖಾಲಿಯಾಗಿ ಫುಲ್ಲು ಡ್ರೈ ಆಗಿ ಸ್ನಾನ ಮಾಡಕ್ಕೂ ನೀರು ಅಷ್ಟು ಕಷ್ಟ ಗೈಸ್. ಗೈಸ್, ಮಂತ್ರಾಲಯದಿಂದ ಬಳ್ಳಾರಿಗೆ ಬಂದು ಈಗ 3 ಟಿಕೆಟ್ಗೂ 519 ರೂಪಾಯಿ ಆಯ್ತು. ಒಬ್ರಿಗೆ ಬಂದು 172 ರೂಪಾಯಿ ಬೀಳುತ್ತೆ ಮಂತ್ರಾಲಯದಿಂದ ಬಳ್ಳಾರಿಗೆ. ಗೈಸ್, ಬಳ್ಳಾರಿನ ತುಮಕೂರಿಗೆ 1002 ರೂಪಾಯಿ ಆಯ್ತು. ಒಬ್ರಿಗೆ ಬಂದು 334 ರೂಪಾಯಿ ಆಯ್ತು ಗೈಸ್. ಟ್ರೈನಲ್ಲೇ ಓಡಾಡ್ಬೋದು, ಬಟ್ ಟ್ರೈನಲ್ಲಿ ಓಡಾಡಿದ್ರೆ ಜಾಸ್ತಿ ಸೀಟ್ ಇರಲ್ಲ, ಮತ್ತೆ ರಿಸ್ಕು, ಕಂಫರ್ಟಬಲ್ ಇರಲ್ಲ, ಬಾಡಿ ಪೇನ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಬಸ್ಸಲ್ಲಿ ಹೊಂಟು ನೋಡಿದ್ರೆ ದುಡ್ಡು ಜಾಸ್ತಿ ಖರ್ಚಾಗೋಯ್ತು. ಇಲ್ಲೇ 1002 ರೂಪಾಯಿ ಖರ್ಚಾಯ್ತು. ಟ್ರೈನಲ್ಲಿ ಆಗಿರೋ 2 ಸಲ ಓಡಾಡ್ಬೋದಿತ್ತು. ಈಗ ಬೇಜಾರಾಗ್ತೈತೆ, ಟ್ರೈನಲ್ಲೇ ಹೋಗ್ಬಿಡ್ಬೋದಿತ್ತು ಅನ್ಸ್ತೈತೆ. ಬಟ್ ಟ್ರೈನಲ್ಲಿ ಇವಾಗ ಹೋಗಿದ್ರೆ ನಾವು ನಾಳೆ ಬೆಳಗ್ಗೆ ಹೋಗ್ತಿದ್ದೋ ಮನೆಗೆ, ಅದಕ್ಕೆ ಅಂದ್ಬಿಟ್ಟು ಇದು ಬಸ್ಸಾಗೆ ಹೋಗ್ತಾ ಇದೀವಿ. ಟ್ರೈನಲ್ಲೇ ಹೋಗ್ಬೋದು ಗೈಸ್ ಆರಾಮಾಗಿ. ಬುಕ್ ಮಾಡ್ಕೊಂಡ್ ಬಂದ್ರೆ ಬೆಸ್ಟು ಟ್ರೈನಲ್ಲಿ. ಯಾಕಂದ್ರೆ ಬಸ್ಸಲ್ಲಿ ಓಡಿದ್ರೆ ಜಾಸ್ತಿ ಟಿಕೆಟ್ ಪ್ರೈಸ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಟ್ರೈನಲ್ಲೇ ಬೆಸ್ಟು. ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡ್ ಬಂದ್ಬಿಟ್ರೆ ಒಳ್ಳೇದು. ಮತ್ತೆ ಇಲ್ಲಿಂದ ಮಂತ್ರಾಲಯದಿಂದ ನಾವು ನಮಗೆ ಟೈಮ್ ಪಿಕಪ್ ಆಗಿಲ್ಲ, ಮತ್ತೆ ನಮ್ಮೂರಿಗೆ ಹೋಗಕ್ಕೆ ಬಸ್ ಸಿಗಲ್ಲ ಅಂದ್ಬಿಟ್ಟು ಆ ಬಸ್ಸಲ್ಲಿ KSRTC ಬಸ್ ಬಳ್ಳಾರಿಗೆ ಬಂದು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇರೋದು.
ಗಾಯ್ಸ್ ಇವಾಗ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ನಮ್ಮೂರ್ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದೀವಿ. ಈಗ 3 ಬಸ್ ಬತ್ತಿದಂಗೆ ಹತ್ಕೊಂಡು ಇವಾಗ ಹೋಗ್ಬೇಕಷ್ಟೇ. ಫುಲ್ಲು ಟಯರ್ಡ್ ಆಗ್ಬಿಟ್ಟೈತೆ. ನಮ್ಮ ವಿನಯಣ್ಣ ದಾಬಾಸ್ಪೇಟೆಗೆ ಹೋಗ್ತಾರೆ, ನಾನು ಉದಯ ಕುದೂರಿಗೆ ಹೋಗ್ತೀವಿ. ಕಾಲ್ ತಳಂಗಿಲ್ಲ ನಡಿ ದೇವಸ್ಥಾನಕ್ಕೆ. ಏನಪ್ಪ ಸಮಾಚಾರ, ಹೆಂಗಿದ್ದೀರಾ? ಹಾ ಹೆಂಗಿದ್ದೀರಾ? ಇದಾಕಲ್ಲ ಗುಂಡನ್ ಮಾಡಿಸಿಲ್ಲ ಹಂಗೆ ಬಂದಿದ್ವಿ. ಯಾವ ಗುಂಡ? ಅದು ಬೋರ್ಡ್ ಗುಂಡ. ಯಾವ ಗುಂಡು ಮಾಡ್ಸಲ್ಲ ನಾವು. ಕೊಡಕೊಂಬಂದೆ ಬ್ಯಾಗ್ ಕೊಡಕೊಂಬಂದೆ. ಬ್ಯಾಗ್ ಕೊಡು, ಪೂಜೆ ಮಾಡೋದಲ್ಲ ಪ್ರಸಾದ ಪೂಜೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ಇವ್ರು ಯಾರು ಗೊತ್ತಾ? ಇವರು ಯಾರು? ಮ್ಯಾಚಿಂಗ್ ಇಬ್ಬರದ ಡ್ರೆಸ್. ಹೌದು, ಈಗ ಏನ್ ಮಾಡ್ಬೇಕು ಅದಕ್ಕೆ? ಏನು ಟೈಟ್ ಅದೇ ಕಲರ್ ಏನ್ ಮಾಡಿದೆ ಮತ್ತೆ? ಟೀ ಶರ್ಟ್ ಹಾಕೊಂಡು ಇದಕ್ಕಿಂತ ಹತ್ತತ್ತಾಗಿದ್ದು ಶೂಟಿಂಗ್ ಹೋಗಿದ್ದಲ್ಲ ಅವಾಗ. ನೀವು ಇದು ನೋಡಿದ್ದು ಕೆಸರು ಪ್ಯಾಂಟು ಕೆಸರಲ್ಲೂ ಅದಾಡ್ ಬಂದ ಪ್ಯಾಂಟ್ ಎಷ್ಟು ಲೂಸ್ ಐತೆ. ಆ ಶರ್ಟ್ ಆಗಿರೋದಕ್ಕೂ ಪ್ಯಾಂಟ್ ಇರೋದಕ್ಕೂ ಹೆಂಗೆ ಫ್ಯಾಷನ್. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀವಿ. ಯಾರು ಮಂತ್ರಾಲಯ ಹೋಗ್ತಾರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಯಿತು ಅಂದರೆ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಖುಷಿಯಾಗಿ ಏನಾದರೂ ನೋಡ್ತಾರೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ತೀವಿ. ಬಾಯ್.